ನಿನ್ನೆ ರಾತ್ರಿ ಚಾಮರಾಜಪೇಟೆಯ ಪೆನ್ಷನ್ ಮೂಲ ಅಂದರೆ ಈ ದನದ ಹಾಸ್ಪಿಟ್ಲ್ ಹಿಂದೆ ಇರುವಂಥ ಜಾಗದಲ್ಲಿ ಯಾರೋ ಕ್ರೂರಿಗಳು ಅಂತಲೇ ಹೇಳಬಹುದು, ಮಾನವೀಯತೆ ಇಲ್ದಿರೋಂಥವ್ರು ಅಂಥವರು ಒಂದು 4 ಹಸುಗಳಿಗೆ ಇವತ್ತು ಅದನ್ನು ಕೆಚ್ಚಲನ್ನು ಕತ್ತರಿಸಿ ಅದಕ್ಕೆ ರಕ್ತ ಬರುವ ಹಾಗೆ ಹೊಡೆದು ಹೋಗಿದ್ದಾರೆ. ನಿಜವಾಗ್ಲೂ ಕೂಡ ಜನಕ್ಕೆ ಇಲ್ಲಿ ಏನು ಭಯನೇ ಇಲ್ದಿರಾಗಿದೆ. ಯಾರ ಬೆಂಬಲದಲ್ಲಿ ಈ ಥರದ ಕೆಲಸಗಳು ಮಾಡ್ತಾ ಇದ್ದಾರೆ ಅಂತೇಳಿ ಜನರಿಗೂ ಒಂದು ಆತಂಕ ಆಗಿದೆ. ಇಲ್ಲಿ ನಾನು ಪೊಲೀಸ್ ಅವ್ರನ್ನ ಬಂದು ಕೇಳಿದಾಗ ಇಲ್ಲಿ CCTVನೂ ಇಲ್ಲ ಅಂತಾರೆ. CCTV ಹಾಕಿದ್ರೆ ಜನರು ಹೇಳ್ತಾರೆ ಕಿತ್ತಾಕ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲ ಅನೈತಿಕವಾದ ಚಟುವಟಿಕೆಗಳೆಲ್ಲವೂ ಕೂಡ ನಡೀತಿದೆ. ಇದೆಲ್ಲವನ್ನು ಕೂಡ ಕಡಿವಾಣ ಹಾಕಲಿಕ್ಕೆ ನಾನು ಇವತ್ತು ಇಮಿಡಿಯೇಟ್ಲಿ ಮಾತಾಡಿ ನನ್ನ MP ಫಂಡ್ ಇದ್ದಾನೆ, ಇದಕ್ಕೆ ಒಂದು ಎಲ್ಲ CCTVಗಳನ್ನು ಇಡೀ ಏರಿಯಾ ಎಲ್ಲಿ ಸೆಕ್ಯೂರಿಟಿ ಇಲ್ಲೋ ಅಲ್ಲೆಲ್ಲವನ್ನು ಕೂಡ ಹಾಕ್ಸ್ಕೊಳ್ಳೋಂಥದ್ದು. ಆಮೇಲೆ ಈ ಅಮಾನವೀಯತೆ ಯಾರು ಕೆಲಸ ಮಾಡಿದಾರೋ ಆ ಕ್ರೂರಿಗಳನ್ನ ಹಿಡಿಬೇಕು. ಖಂಡಿತವಾಗ್ಲೂ ಕೂಡ ನಾವು ಯಾವುದೇ ಕಾರಣಕ್ಕೂ ಯಾರು ಗೋ ಅಂತ ಹೇಳಿದ್ರೆ ನಮ್ಮ ಮಗುಗೆ, ಒಂದು ಸಣ್ಣ ಮಗುಗೆ ತಾಯಿ ತೀರ್ಕೊಂಡ್ರೆ ಕೊಡೋವಂಥದ್ದು ಹಸುವಿನ ಹಾಲು ಅಂತ ಹೇಳಿದ್ರೆ ನಾವು ಗೋವನ್ನು ಇವತ್ತು ನಾವು ಪೂಜಿಸ್ತೀವಿ. ಅಂತಹ ಒಂದು ಗೋವನ್ನು ಇವತ್ತು ಈ ಥರ ಒಂದು ಹೀನಾಯವಾಗಿ ಕ್ರೂರವಾಗಿ ಅದರ ಒಂದು ಮಾಡಿರುವಂಥದ್ದು ನಾವು ಖಂಡಿಸ್ತೀವಿ. ಖಂಡಿತವಾಗ್ಲೂ ಕೂಡ ಯಾರು ಇದನ್ನು ಮಾಡಿದಾರೋ ಈ ಕೆಲಸವನ್ನು ಅವ್ರನ್ನ ಹಿಡಿಯೋದಂಕ ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ. ಖಂಡಿತವಾಗ್ಲೂ ಕೂಡ ಈ ಸರ್ಕಾರದಲ್ಲಿ ಇಂತಹ ಕಿಡಿಗೇಡಿಗಳಿಗೆ ಎಲ್ಲದಕ್ಕೂ ಕೂಡ ಎಲ್ಲಿಂದ ಬೆಂಬಲ ಸಿಗ್ತಾ ಇದೆ ಗೊತ್ತಾಗ್ತಿಲ್ಲ. ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಖಂಡಿತವಾಗ್ಲೂ ಕೂಡ ನಾವು ಇವರು ಹಿಡಿಯೋದಂಕ ಕೂಡ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರೋದಿಲ್ಲ. ಖಂಡಿತ ಅದೇ ನಾನು ಹೇಳೋದಲ್ಲ, ಈ ಒಂದು ಸರ್ಕಾರ ಬಂದ ಮೇಲೆ ಈ ತರಹ ಘಟನೆಗಳು ಜಾಸ್ತಿ ಆಗ್ತಾ ಇದೆ. ಯಾರು ಕಿಡಿಗೇಡಿಗಳಿದಾರೋ, ರೌಡಿಗಳಿದಾರೋ, ಇವರೆಲ್ಲರಿಗೂ ಕೂಡ ಏನೋ ಒಂದು ಪಂಚರದಿಂದ ಗಿಳಿ ಬಿಟ್ಟಂಗೆ ಇವ್ರು ಓಡಾಡ್ಕೊಂಡು ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿನ ಜನಗಳನ್ನು ಕೂಡ ನೀವು ಕೇಳಿ, ಇಲ್ಲಿ ಗಾಂಜಾ ಮಾರೋದಾಗ್ಲಿ ಅದಾಗ್ಲಿ ಯಾರು ಹೆಣ್ಮಕ್ಳು ಕೂಡ ಬರ್ಲಿಕ್ಕೂ ಕೂಡ ಆಗ್ತಾ ಇಲ್ಲ. ಇವ್ರು ಯಾರ ಬೆಂಬಲದಲ್ಲಿದ್ದಾರೆ ಅನ್ನೋದು ಕೂಡ ನನಗೆ ಭಾಳ ಡೌಟ್ ಬರ್ತಾ ಇದೆ. ನಾವು ಖಂಡಿತವಾಗ್ಲೂ ಕೂಡ ನಾವು ಈ ಒಂದು ಕಾನೂನು ಸುವ್ಯವಸ್ಥೆ ಬಗ್ಗೆ ನಾನು ಖಂಡಿತವಾಗ್ಲೂ ಕೂಡ ನಾವು ಇಡೀ ರಾಜ್ಯದಲ್ಲಿ ಏನು ಒಂದು ಅವ್ಯವಸ್ಥೆ ಆಗಿದೆ ಇವತ್ತು ಅದು ಬೆಂಗಳೂರಿನ ಒಂದು ಹೃದಯ ಭಾಗದಲ್ಲಿರುವಂಥ ಪೆನ್ಷನ್ ಮೂಲ ಅಲ್ಲೂ ಆಗಿದೆ. ನಾವು ಇವರನ್ನ ಕ್ರೂರಿಗಳು ಯಾರಿದ್ದಾರೋ, ಅಮಾನವತೆಯಿಂದ ಯಾರು ಹಸುಗಳ ಜೊತೆ ಈ ವರ್ತನೆ ಮಾಡಿದಾರೋ ಅವ್ರನ್ನ ಹಿಡಿಯೋದಂಕ ನಮ್ಮ ಒಂದು ಹೋರಾಟ ನಿಲ್ಲೋದಿಲ್ಲ ಅಂತ ನಾನು ಇಲ್ಲ. ಈಗ ಪೊಲೀಸ್ ಅವರು ಇವಾಗ ಆಗಲೇ ನಾನು ACPಗೆ ಮಾತಾಡಿದ್ದೀನಿ. ACPಗೆ ನಾನು ನೈಟ್ ರೌಂಡಿಂದ ಆಗಿರೋದೇ ನೀವು ರೈಟ್ ರೌಂಡ್ ಇರೋವಾಗೆ ಆಗಿದೆ. ದಯವಿಟ್ಟು ಬಂದು ಇಲ್ಲಿ ಏನಾಗಿದೆ ಅಂತೇಳಿ ವಿವರಿಸಬೇಕು ಅಂತ ಹೇಳಿದ್ದೀನಿ. ಅವ್ರು ಬರ್ತೀನಿ ಅಂತ ಹೇಳಿ ಅವ್ರು ಬರೋದಂಕ ನಾನು ಕಾಯ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.